ನಟರಾಜ, ನನ್ನ ಕಣ್ಣ ನಾನೇ ನಂಬಕ್ಕಾಯ್ತಾ ಇಲ್ಲ. 15 ವರ್ಷದಿಂದ ಇದೇ ದಿನ ನೀನ್ ನನ್ನಿಂದ ದೂರ ಆಗಿದ್ದು. ನೀನು ನನ್ನ ರುಕ್ಕು ನನ್ನಿಂದ ದೂರ ಮಾಡಕ್ ನೋಡ್ತೀಯಾ? ನಾನು ನಿನ್ನ ದೇಹದಿಂದ ಪ್ರಾಣನೇ ದೂರ ಮಾಡ್ಬಿಡ್ತೀನಿ. ದೆವ್ವ ಬಿಡಿಸೋ ಡಾಕ್ಟರ್ನ ನಾನು ಕೇರಳದಿಂದ ಕರೆಸ್ತಿದ್ದೀನಿ. ತಗ್ಲಾಕೊಂಡ್ಬಿಟ್ನಲ್ಲಪ್ಪ. ಅವ್ನು ಯಾರೋ ಕೇರಳ ಡಾಕ್ಟರ್ ಅಂತೆ. ಕೇರಳದವರು ಮೊದಲೇ ದೆವ್ವ ಭೂತ ಬಿಡಿಸೋದ್ರಲ್ಲಿ ಫೇಮಸ್ಸು. ನನಗೂ ಹೊಡೆದು ಬಡ್ದು ಕೈ ಕಾಲು ಮುರಿದಾಕ್ಬಿಟ್ರೆ ಐಡಿಯಾ. ಹಲೋ, ಯಾರು? ಲೇ ರಾಜು, ನಾನು ಕಣೋ ಜಾನಿ ಅಲಿಯಾಸ್ ಜಾಕ್ಪಾಟ್ ಜನಾರ್ದನ ಮಾತಾಡ್ತಿದ್ದೀನಿ. ಓಹೋ, ಏನ್ ಜಾನೇಣ, ಯಾವತ್ತು ಇಲ್ದಿರೋರು ಇವತ್ತು ಫೋನ್ ಮಾಡ್ಬಿಟ್ಟಿದ್ದೀರಲ್ಲ, ಏನ್ ಸಮಾಚಾರ? ನಮ್ ಗೌಡ್ರು ಏನಾದ್ರು ತೊಂದರೆ ಕೊಟ್ರೆ ಹೇಳಿ, ಅವ್ರಿಗೊಂದು ಗತಿ ಕಾಣಿಸ್ಬಿಡ್ತೀನಿ. ಲೇ ಗೌಡ್ರು ನನಗೇನು ಮಾಡಿಲ್ಲ ಕಣೋ, ನೀನು ಅವ್ರಿಗೇನು ಮಾಡಕ್ ಹೋಗ್ಬೇಡ. ನಾನು ಹೇಳೋದು ಒಂದು ಸ್ವಲ್ಪ ಸರಿಯಾಗಿ ಕೇಳಿಸ್ಕೊಳ. ಸರಿ, ಅದೇನ್ ಹೇಳಿ. ಲೇ ರಾಜು, ನಾನೊಂದು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಕಣ. ನೀವ್ ಯಾವಾಗ್ಲೂ ಪ್ರಾಬ್ಲಮ್ ಸಿಗಾಕೊಂಡಿರ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಈಗ ನನ್ನಿಂದ ಏನ್ ಸಹಾಯ ಆಗ್ಬೇಕು ಅಂತ ಹೇಳಿ. ಲೇ ರಾಜು, ಆ ವಿಷಯನ ಫೋನಲ್ಲೆಲ್ಲ ಮಾತಾಡೋಕ್ಕಾಗಲ್ಲ ಕಣೋ. ನೀನೇ ಎದುರುಗಡೆ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು. ಜಾನೇಣ, ದುಡ್ಡೇನಾರ ಕೇಳಬೇಕು ಅಂತ ನಿಮ್ಮ ಮನ್ಸಲ್ಲಿದ್ರೆ ಹೇಳ್ಬಿಡಿ ಇವಾಗಲೇ, ನಾನು ಬರಕ್ ಹೋಗಲ್ಲ. ಲೇ ನಿನ್ನ ಹತ್ರ ದುಡ್ಡು ಕೇಳೋದಕ್ಕೆ ನಾನೇನು ಭಿಕಾರಿ ಅನ್ಕೊಂಡಿದ್ಯೇನೋ? ನಾನು ದುಡ್ಡು ಕೇಳೋದಕ್ಕೆ ಫೋನ್ ಮಾಡಿಲ್ಲ ಕಣೋ. ಮತ್ತೆ ಇನ್ಯಾಕೆ ಫೋನ್ ಮಾಡಿದ್ರಿ? ರಾಜು, ಒಂದು ಕೆಲಸ ಮಾಡೋ, ನೀನು ಈಗಲೇ ರೈಲ್ವೆ ಸ್ಟೇಷನ್ಗೆ ಹೋಗು. ಜಾನೇಣ, ಏನ್ ತಮಾಷೆ ಮಾಡ್ತಿದ್ದೀರಾ? ಲೇ ಯಾಕೋ ಹೀಗೆ ಕೇಳ್ತ್ಯಾ? ನಾನು ನಿನ್ಗೆ ಹೇಳಿದ್ದು ರೈಲ್ವೆ ಸ್ಟೇಷನ್ಗೆ ಹೋಗುವಂತ, ಪೊಲೀಸ್ ಸ್ಟೇಷನ್ಗೆ ಹೋಗುವಂತ ಅಲ್ಲ. ಈಗ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ ಅಂತ ಗೊತ್ತಿದ್ದು ರೈಲ್ವೆ ಸ್ಟೇಷನ್ಗೆ ಹೋಗು ಅಂತ ಹೇಳ್ತಿದ್ದೀರಲ್ಲ, ಇದನ್ನ ತಮಾಷೆ ಅಂದ್ರೆ ಮತ್ತಿನ್ನೇನು ಅನ್ಬೇಕು? ಏನು ರೈಲ್ವೆ ಸ್ಟೇಷನ್ಗೆ ಹೋಗ್ತಿದ್ಯಾ? ಜಾನಿ ಬಯಸಿದ್ದು ಹಾಲು ಅನ್ನ, ಉಮ್ಮತ್ತೂರ್ ಮಿಳ್ಳೆ ಕೊಟ್ಟಿದ್ದು ಹಾಲು ಅನ್ನ. ಅಲ್ಲ ಕಣೋ, ನೀನು ಯಾವ ಕೆಲ್ಸದ ಮೇಲೆ ರೈಲ್ವೆ ಸ್ಟೇಷನ್ಗೆ ಹೋಗ್ತಿದ್ಯಾ? ಊರಿಂದ ನನ್ನ ಗರ್ಲ್ ಫ್ರೆಂಡ್ ಬರ್ತಾವಳೆ, ಅವಳನ್ನ ಪಿಕಪ್ ಮಾಡೋಣ ಅಂತ ಹೋಯ್ತಾ ಇದ್ದೀನಿ. ಲೇ ನಿನ್ನ ಗರ್ಲ್ ಫ್ರೆಂಡ್ ಇರೋ ವಿಷಯ ನನಗೆ ಗೊತ್ತೇ ಇರ್ಲಿಲ್ವಲ್ಲ? ಜಾನೇಣ, ನಾನು ಊರಿಗೆ ಹೋಗಿದ್ದಾಗ ಸುಮ್ಮನೆ ಇರ್ಲಿ ಅಂತ ಒಂದು ಹುಡುಗಿ ಕಾಳಾಕಿದ್ದೆ. ಅವಳು ನನ್ನ ಬಲೆಗೆ ಬಿದ್ದುಬಿಟ್ಟಿದ್ಲು. ಇವಾಗ ಹೆಂಗೋ ಕಾಲೇಜ್ ರಜಾ ಅಲ್ವಾ, ಬೆಂಗಳೂರಿಗೆ ಬರ್ತಾವಳೆ. ಅವಳನ್ನ ಕರ್ಕೊಂಡು ಬೆಂಗಳೂರಿನೆಲ್ಲ ಸುತ್ತಾಡ್ಸೋಣ ಅಂತ ಹೋಯ್ತಾ ಇದ್ದೀನಿ. ಏನಾದರೂ ಮಾಡ್ಕೊಂಡು ಹಾಳಾಗೋಗು. ಹಾಳಾಗಕ್ಕೆ ಹೋಯ್ತಾ ಇಲ್ಲ, ಸುತ್ತಾಡಕ್ಕೆ ಹೋಯ್ತಾ ಇದ್ದೀನಿ. ನಾನು ಹೇಳೋದನ್ನ ಸ್ವಲ್ಪ ಸರಿಯಾಗಿ ಕೇಳಿಸ್ಕೊಳ್ಳೋ. ಕೇರಳದಿಂದ ಒಂದು ಟ್ರೈನ್ ಬರ್ತಾ ಇದೆ. ಆ ಟ್ರೈನಲ್ಲಿ ದೆವ್ವ ಬಿಡಿಸೋ ಒಬ್ಬ ಡಾಕ್ಟ್ರು ಬರ್ತಾ ಇದ್ದಾನೆ. ಹೇಗಾದ್ರೂ ಮಾಡಿ ಅವನ್ನ ಅಲ್ಲಿಂದಲ್ಲೇ ವಾಪಸ್ ಕಳಿಸ್ಬಿಡೋ. ಇಲ್ಲ ಅಂದ್ರೆ ಇಲ್ಲಿ ನಾನು ಮಾಡ್ತಿರೋ ಆತ್ಮನ್ ನಾಟಕ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ. ಅಂದ್ರೆ ಅಣ್ಣಯ್ಯಪ್ಪನವರು ನೀನ್ ಅಸಂ ನಾಟಕ ಶುರು ಹಚ್ಕೊಂಡ್ಬಿಟ್ಟಾರೆ. ಜಾನೇಣ, ಅವ್ನು ಹೆಂಗಿರ್ತಾನೆ ಅಂತೆಲ್ಲ ನನಗೆ ಗೊತ್ತಿಲ್ಲ, ಹೆಂಗ್ ಕಂಡುಹಿಡಿಯೋದು? ಲೇ ಆ ಫೋಟೋ ನನ್ನ ಹೆಂಡತಿ ಹತ್ರ ಇದೆ ಕಣ. ಹೇಗಾದ್ರೂ ಮಾಡಿ ಆ ಫೋಟೋನ ನಿನ್ಗೆ ವಾಟ್ಸಪ್ ಮಾಡ್ತೀನಿ, ನೋಡ್ಕೊಂಬಿಡ. ಆಯ್ತು, ನನ್ನ ಫೀಸು ಅದನ್ನು ವಾಟ್ಸಪ್ಪಲ್ಲೇ ಕಳಿಸ್ತೀನಿ, ತಗೊಂಬಿಡ. ಹೌದಾ? ಆ ಡಾಕ್ಟ್ರನ್ನ ನಾನು ವಾಪಸ್ ಕಳಿಸಿದ್ದೀನಿ ಅಂತ ನಿಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿಬಿಡ್ತೀನಿ, ನೋಡ್ಕೊಳ್ಳಿ. ನಾನೀಗ ಮಾಡಗ್ಲಾ ಫೋನಾ? ಲೇ 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 ರಾಜು, ಲೇ ನೀನು ದುಡ್ಡಿಲ್ಲದೆ ಯಾವ ಕೆಲಸನೂ ಮಾಡಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು ಕಣ. ಮೊದಲು ಕೆಲಸ ಮುಗಿಸು, ಆಮೇಲೆ ದುಡ್ಡು ತಗೋ. ಇಲ್ಲ ಅಂದರೆ ನೀನು ಸುತ್ತಾಡಿಸ್ಬೇಕು ಅಂತಿರೋ ಹುಡುಗಿನ ನಾನು ಸುತ್ತಾಡಿಸ್ಬಿಡ್ತೇನೆ. ಹಲ್ವಾ ಗಮ್ಮಂತದೆ. ನನ್ನ ನಟರಾಜನ್ ಕೇಸರಿ ಹಲ್ವಾ ಅಂದ್ರೆ ಬೋ ಇಷ್ಟ. ಆರು ಅಡುಗ ರೆಡಿಯಾ? ಹ್ಞೂ ಬಾವು, ಎಲ್ಲ ತಯಾರು ಮಾಡಿ ಡ್ರಾಯಿಂಗ್ ಟೇಬಲ್ ಮೇಲೆ ಇಟ್ಟೇವ್ನಿ. ಚಿತ್ರ ಬಿಡಿಸ್ಬಿಡು. ಅಯ್ಯಕ್ಕ ಕೊಟ್ಟಿರ್ತದೆ. ಇದು ಡ್ರಾಯಿಂಗ್ ಟೇಬಲ್ ಅಲ್ಲ, ಡೈನಿಂಗ್ ಟೇಬಲು. ಹಿಡಿದ್ರಿ ಜಾಡ. ಬಾವು, ಇನ್ನೂ ಯಾಕೋ ನನ್ನ ನಟರಾಜ ಬಂದೇ ಇಲ್ಲ. ಹೋಗ್ ಕರ್ಕ ಬನ್ನಿ. ಪಾರು, ಅವ ನಟರಾಜ ಅಲ್ಲ, ನಮ್ಮ ಅಣ್ಣಯ್ಯಪ್ಪನವರು ಅಂದ್ರೆ ಯಾಕೆ ಹಿಂಗ್ ಸಾಯ್ತಾ ಇದೆ? ಬಾವು, ನಟರಾಜ ಯಾವಾಗ ಜಾನಿಯರ್ ಮೈಮೇಗ್ ಬರಕ್ ಶುರು ಆದ್ನೋ ಆಗಿದ್ದ ಜಾನಿಯರ್ ನಂಗೆ ನಟರಾಜನ್ ತರಾನೇ ಕಾಣಿಸ್ತವ್ರೆ. ಈ ದಡ್ಡ ಬೊಡ್ಡೆ ತದಕ್ಕೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ವಲ್ಲಪ್ಪ. ಯಾನಂದ್ರಿ? ಯಾನೇ ಇಡಕೊಂಬಿಡವ. ಮತ್ತಿನ್ನು ಯಾನ್ ಯೋಚನೆ ಮಾಡ್ತಿದ್ರಿ? ಹೋಗ್ ನಟರಾಜನ್ ಕರ್ಕ ಬನ್ನಿ. ಹಾಯ್ ಪರೋರೆ. ನಟರಾಜ ಬಂದ್ಯಾ? ಬಾಬಾ ಕೂತ್ಕೋ. ಪಾರು, ಇವ ನಟರಾಜ ಅಲ್ಲ, ನಮ್ಮ ಅಣ್ಣಯ್ಯಪ್ಪನವರು. ಸ್ಮೆಲ್ಲೇ ಇಷ್ಟು ಚೆನ್ನಾಗಿರ್ಬೇಕಾದ್ರೆ ಇನ್ನು ಅಡುಗೆ ಇನ್ನೆಷ್ಟು ಚೆನ್ನಾಗಿರ್ಬೇಡ. ಪರೋರೆ, ಏನು ಅಡುಗೆ ಮಾಡಿದ್ದೀರಾ? ಜಾನಿಯವ್ರೆ, ಇವತ್ತು ನಾನು ನಟರಾಜಂಗೆ ಇಷ್ಟ ಆಗೋ ಎಲ್ಲ ಕಾರ್ಪೊರೇಟ್ ಅಡುಗೆನೂ ಮಾಡೀವ್ನಿ. ಪರೋರೆ, ಅದು ಕಾರ್ಪೊರೇಟ್ ಅಲ್ಲ, ಫೇವ್ರೇಟ್. ಹಿಡಿದ್ರಿ ಜಾಡ. ನನ್ನ ನಟರಾಜನ್ ಕೇಸರಿ ಹಲ್ವಾ ಅಂದ್ರೆ ಬೋ ಇಷ್ಟನಿ, ಅದಕ್ಕೆ ಕೇಸರಿ ಹಲ್ವಾ ಮಾಡೀವ್ನಿ. ಜಾನಿಯವ್ರೆ, ನಟರಾಜನ್ ಬಿರ್ನೆ ಕರೀರಿ. ಏ ಪಾರು, ನಟರಾಜನ್ನು ಕರೆಯೋದು ಬೇಡ, ನಾಗರಾಜನ್ನು ಕರೆಯೋದು ಬೇಡ, ಸುಮ್ಮನೆ ಉಣ್ಣಕ್ಕಿಕ್ಕು ಅಷ್ಟೇ. ಬಾವು, ನಟರಾಜಂಗೆ ಇಷ್ಟ ಆಗೋ ಎಲ್ಲ ಅಡುಗೆನೂ ಮಾಡಿ ಅವ್ನು ಬಿಟ್ಟು ಉಣ್ಣಕ್ಕಾದ್ದ. ಅವ್ನು ಸ್ಯಾನೆ ಒಳ್ಳೆಯವನು, ಯಾರಿಗೂ ಏನೂ ತೊಂದರೆ ಕೊಡೋಕ್ಕಿಲ್ಲ.
ಅವ್ನು ತೊಂದರೆ ಕೊಟ್ಟರು ಸರಿ, ತೊಂದರೆ ಕೊಡ್ನಿಲ್ಲ ಅಂದರೂ ಸರಿ, ನನಗೆ ದೈಗಳ ಜೊತೆ ಕೂತ್ಕೊಂಡು ಉಂಡು ಅಭ್ಯಾಸ ಇಲ್ಲ. ಈಗೇನು ನೀವು ಉಣ್ಣಕ್ಕಿಕ್ಕೇ ಇಲ್ವಾ? ಪಾಪ ನಟರಾಜ ಚಿಕ್ಕ ವಯಸ್ಸಲ್ಲೇ ಸತ್ತೋಗ್ಬಿಟ್ಟ. ಈಗ್ಲಾದ್ರೂ ಹೊಟ್ಟೆ ತುಂಬಾ ಉಣ್ಣಕ್ ಹಾಕನ ಅಂದ್ರೆ ನೀವು ಬೇಡ ಅಂತೀರಾ? ರೀ ಗೌಡ್ರೆ, ಪಾಪ ಪಾರು ಅವರು ಅವ್ರ ಬೆಸ್ಟ್ ಫ್ರೆಂಡ್ ಮಿಸ್ ಮಾಡ್ಕೋತಿದ್ದಾರೆ. ಬರ್ಲಿ ಬಿಡ್ರಿ, ನಿಮ್ಗೇನ್ರಿ ಕಷ್ಟ? ಪಾರವ್ರೆ, ನೀವೇನು ಯೋಚನೆ ಮಾಡ್ಬಿಡಿ, ನಾನು ನಟರಾಜನ ಕರಿತೀನಿ. ಜಾನಿಯವ್ರೆ, ಬೇರ್ಬೇರ್ನೆ ಕರೀರಿ, ಇಲ್ಲಾಂದ್ರೆ ಅಡ್ಗೆ ಎಲ್ಲ ತಣ್ಣಗಾಗೋಯ್ತದೆ. ನಟರಾಜ ಬಾ, ನಿನ್ನ ಬೆಸ್ಟ್ ಫ್ರೆಂಡ್ ರುಕ್ಕೋರು ನಿನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದಾರೆ. ಎಲ್ಲಿದ್ರು ಬೇಗ ಬಾ 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 ಬಾ. ಹೇ ನಾಲಾಯಕ್, ನಾನು ಬಂದಾಯ್ತು. ಬಂದ ಮೇಲೂ ಯಾಕೆ ನನ್ನನ್ನ ಬಾ ಬಾ ಅಂತ ಕರಿತಾ ಇದೆ? ಬಾವು ನೀವಾ? ರುಕು, ನಾನು ಭಾವ ಅಲ್ಲ, ನಿನ್ನ ಪ್ರೀತಿಯ ನಟರಾಜ. ಆದ್ರೆ ನಂಗೆ ಒಂದು ಅನುಮಾನ, ಇಷ್ಟ ದಿನ ನೀನು ಜಾನಿಯವ್ರ ಮೈ ಮ್ಯಾಗ ತಾನೇ ಬರ್ತಾ ಇದ್ದಿದ್ದು, ಇದ್ದಕ್ಕಿದ್ದಂಗೆ ನಾನು ಬಾವನ್ ಮೈ ಮ್ಯಾಗ ಬಂದ್ಬಿಟ್ಟಿದ್ದಿ. ಆ ನಾಲಯಕ್ಕೂ ಏನು ಕ್ಯಾಮೆ ಮಾಡದೆ ನೀರು ಕಳೆದೆ ವಾಸನೆ ಹಿಡಿತಾ ಇದ್ದ, ಅದಕ್ಕೆ ಸ್ವಚ್ಛವಾಗಿರೋ ಗೌಡ್ರ ಮೈ ಮೇಲೆ ಬಂದ್ಬಿಟ್ಟು. ಇವ್ರು ಆಡ್ತಿರೋದು ನೋಡಿದ್ರೆ ಗೌಡ್ರು ನಟರಾಜ ಬಂದಿರೋ ತರ ನಾಟಕ ಮಾಡ್ತಿದ್ದಾರೆ ಅನ್ನಿಸ್ತಿದ್ಯಲ್ಲ. ಹೇ ನಾಲಾಯಕ್, ನೀನ್ ಯಾರಾದ್ರೂ ಆಗಿರೋ, ಆದ್ರೆ ಮರ್ಯಾದೆ ಕೊಟ್ಟು ಮಾತಾಡು, ಇಲ್ಲ ಅಂದ್ರೆ ಜಾನಿಯವ್ರೆ ನೀವು ಸುಮ್ಕಿರಿ. ನಟರಾಜ ನಿಮಗೋಸ್ಕರನೇ ಅಡ್ಗೆ ಎಲ್ಲ ಮಾಡಿವ್ನಿ, ಹೊಟ್ಟೆ ತುಂಬಾ ಉಣ್ಣು, ನಾಚಿಕೆ ಪಟ್ಕೋಬೇಡ. ಹೊಟ್ಟೆ ತುಂಬ ಉಣ್ತೀನಿ, ಆದ್ರೆ ಉಣ್ಣಕ್ಕಿಂತ ಮುಂಚೆ ನಾನು ಅನ್ಕೊಂಡ್ರ ಕೆಲಸ ಮುಗಿಸ್ಬೇಕು. ಅದ್ಯಾಕೆ ಆಮೇಲೆ ಬಿರ್ನೆ ಮುಗ್ಸು. ಆಯ್ತು, ನೀವೊಂದು 2.5 ಅಡಿ ಹಿಂದಕ್ಕೆ ಹೋಗು. ಗೌಡ್ರೆ, ನಾನು ಗೌಡ ಅಲ್ಲ, ನಟರಾಜ. ಚೋನಿ, ಯಾಕೆ ನನ್ನ ತೊಡೆ ಮೇಲೆ ಮಲ್ಕೊಂಡಿದ್ದೀರಾ? ಅದು ನಿನ್ ತೊಡೆ ಮೇಲೆ ಮಲ್ಕೊಂಡ್ರೆ ಏನಮ್ಮ ತಪ್ಪು? ನಾನು ಬುಕ್ ಓದ್ತಿದ್ದೀನಿ, ಎದಳಿ. ಅದು ನಾನೇನು ಕೊಚ್ಚಲ್ ಬಿದ್ದು ಬಂದಿದ್ದೀನೇನಮ್ಮ. ಹಾಗಲ್ಲ, ಆ ನಟರಾಜನ ಆತ್ಮ ನಿಮ್ಮ ಮೈ ಮೇಲೆ ಬರುತ್ತೆ ಅನ್ನೋ ಭಯ. ಅದಕ್ಕೆ ನಾನೇನು ಮಾಡ್ಲಮ್ಮ, ಇದ್ರಲ್ಲಿ ನನ್ನ ತಪ್ಪೇನಿದೆ? ಅಲ್ಲ, ಸಡನ್ ಆಗಿ ನಟರಾಜನ ಆತ್ಮ ನಿಮ್ಮ ಮೈ ಮೇಲೆ ಬಂದ್ರೆ ನಾನು ಹೇಗೆ ಮಲಗ್ಲಿ? ಡೋಂಟ್ ವರಿ ಮಧು, ಇಷ್ಟೊತ್ತಲ್ಲಿ ಅವನ ಆತ್ಮ ಬರಲ್ಲ. ಅದು ಹೇಗೆ ಕರೆಕ್ಟಾಗಿ ಹೇಳ್ತೀರಾ? ಅವನು ಬರೋದು ನನ್ನ ಮೈ ಮೇಲಲ್ವೇನಮ್ಮ. ಅವ್ನು ಯಾವಾಗ ಬರ್ತಾನೆ ಯಾವಾಗ ಬರಲ್ಲ ಅಂತ ನಾನು ತಾನೇ ಹೇಳಬೇಕು. ಇಷ್ಟ ದಿನ ಅವ್ನು ನನ್ನ ಮೈ ಮೇಲೆ ಬಂದಾಗ ನಾನು ಹೇಗೆ ರಿಯಾಕ್ಟ್ ಮಾಡ್ತೀನಿ ಅಂತ ನಂಗೆ ಗೊತ್ತೇ ಆಗಲ್ಲ ಅಂತಿದ್ರೆ? ಮಧು, ಆ ನಟರಾಜ ನನ್ನನ್ನು ಬಿಟ್ಟು ಗೌಡ್ರ ಮೈ ಮೇಲೆ ಬರೋಕೆ ಶುರು ಮಾಡ್ಬಿಟ್ಟಿದ್ದಾನೆ. ನಿಜ ಹೇಳ್ತಿದ್ದೀರಾ ಚೋನಿ? ನೀವಿಬ್ರು ನಾಟ ಸಾಮಾನ, ಅವ್ನಿಗೆ ಇಷ್ಟ ಬಂದಾಗ ನಿಮ್ಮ ಮೈ ಮೇಲೆ ಬರೋಕ್ಕೆ. ಅದೇ ನನಗೂ ಅರ್ಥ ಆಗ್ತಿಲ್ಲ ಮಧು. ಇವತ್ತು ನಾನು ಗೌಡ್ರ ಮನೆಗೆ ಊಟಕ್ಕೆ ಹೋಗಿದ್ದಾಗ ಆ ನಟರಾಜ ಗೌಡ್ರ ಮೈ ಮೇಲೆ ಬಂದು ನನ್ನ ಕಪಾಳಕ್ಕೆ ಪಟ್ಬಿಟ್ಟ ಅಂತ ಬಾರಿಸ್ಬಿಟ್ಟ ನೋಡು. ಇಷ್ಟೊಂದು ಹೊಡೆಯೋವರೆಗೂ ಸುಮ್ಮನಿದ್ರಾ? ಪಾಪ ಗೌಡ್ರು ಅಲ್ವಲ್ಲಮ್ಮ ಹೊಡೆದಿದ್ದು, ಆ ನಟರಾಜ ತಾನೇ. ನಾನು ತಿರುಗಿಸಿ ಹೊಡೆದಿದ್ದಿದ್ರೆ ಪಾರವ್ರಿಗೆ ಬೇಜಾರಾಗ್ತಿತ್ತು ಅಂತ ಸುಮ್ಮನೆ ಅದೇ. ಹೋಗ್ಲಿ ಬೇಡಿ, ಹೇಗೋ ಆತ್ಮ ನಿಮ್ಮಿಂದ ದೂರ ಹೋಯ್ತಲ್ಲ, ಅಷ್ಟೇ ಸಾಕು. ಇಷ್ಟ ದಿನ ಆತ್ಮ ಯಾವಾಗ ನಿಮ್ಮ ಮೈ ಮೇಲೆ ಬರುತ್ತೋ ಅಂತ ತುಂಬಾ ಹೆದರ್ಕೊಂಡಿದ್ದೆ, ನಿಮ್ಮ ತುಂಬಾ ಮಿಸ್ ಮಾಡ್ತಿದ್ದೆ. ಡೋಂಟ್ ವರಿ ಮಧು, ನಿನ್ನ ಯಾರೂ ದೂರ ಮಾಡೋಕ್ಕಾಗಲ್ಲ. ನಾಗರಾಜ ಆದರೂ ಸರಿ, ನಟರಾಜ ಆದರೂ ಸರಿ. ನಾಲಾಯಕ್, ರೀ ಗೌಡ್ರೆ, ಇಷ್ಟೊತ್ತಲ್ಲಿ ನಮ್ಮ ರೂಮ್ಗೆ ಯಾಕ್ರಿ ಬಂದ್ರಿ? ನಾಯಕ್ ನಹಿ ಖಳನಾಯಕ್ ಹೂ ಮೇ. ನಾನು ಗೌಡ ಅಲ್ಲ, ನಟರಾಜ. ನಟರಾಜ ಆದ್ರೆ ಇಲ್ಲಿಗೆ ಯಾಕ್ರಿ ಬಂದಿದ್ದೀರಾ? ನಿಮ್ಮ ಫ್ರೆಂಡ್ ಹತ್ರ ಹೋಗ್ರಿ. ನಾನು ನನ್ನ ಫ್ರೆಂಡ್ ಹತ್ರ ಹೋಗಕ್ಕೆ ಬಂದಿಲ್ಲ. ಫ್ರೆಂಡ್ ನೋಡಕ್ ಬಂದಿಲ್ಲ ಅಂದ್ರೆ ಚಪಾತಿ ಹಿಟ್ಟು ಕಲ್ಸಕ್ ಬಂದ್ರ? ಕರೆಕ್ಟಾಗಿ ಹೇಳಿದೆ, ನಾನು ಚಪಾತಿ ಹಿಟ್ಟು ಕಲಸಿ ತೊಟ್ಟಕ್ಕೆ ಬಂದಿದ್ದೀನಿ. ನೀವೀಗ ಜಾಲಿನ ಬಿಡ್ಲಿಲ್ಲ ಅಂದ್ರೆ ನಾನು ಪೊಲೀಸ್ಗೆ ಫೋನ್ ಮಾಡ್ತೀನಿ. ನಾನು ಗೌಡ ಅಲ್ಲ, ನಟರಾಜ. ನಾನು ನಿಜವಾಗ್ಲೂ ಪೊಲೀಸ್ಗೆ ಫೋನ್ ಮಾಡ್ತೀನಿ. ಶೋನಿ, ಏನು ಆಗಿಲ್ಲ ತಾನೆ? ಗೊತ್ತಾಗ್ತಿಲ್ಲಮ್ಮ, ಬೆಳಗ್ಗೆ ಗೊತ್ತಾಗ್ಬೋದು. ಅದ್ಯಾವುದೋ ನಟರಾಜನ ಹೆಸರು ಹೇಳ್ಕೊಂಡು ನನಗೆ ಅಪ್ಪಾಟಿ ಕಾಟ ಕೊಟ್ಬಿಟ್ಟ.
ಈಗ ನಾ ಕೊಡ ಕಾಟಕ್ಕೆ ಅವ ಇನ್ನು ಮುಂದೆ ನಟರಾಜ ಅನ್ನೋ ಹೆಸರನ್ನ ಎತ್ತಬಾರ್ದು, ಹಂಗೆ ಮಾಡ್ತೀನಿ. ರುಕ್ಕೋ 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 ಅಂದಿ ಬಾವು ಯಾಕೆ ಹಿಂಗ್ ಹರ್ಚ್ಕೊಂಡಿರಿ ಯಾನ? ಹೋಗು ರುಕ್ಕೋ. ಅದಕ್ಕೆ ನನ್ನ ಯಾವಾಗ ನೋಡ್ರು ಬಾವ ಬಾವ ಅಂದೆ. ನಾನು ಬಾವ ಅಲ್ಲ, ನಿನ್ನ ಪ್ರೀತಿಯ ನಟರಾಜ. ನಟರಾಜ ನೀ ಪುನಃ ಬಂದ, ಒಳ್ಳೇದಾಯ್ತು ಕಂಬುಡು. ಹೆಂಗಿದ್ದಿ? ಮಸಾಂಡಲ್ಲಿ ಮಲಗಿ ಮಲಗಿ ಬೇಜಾರಾಯ್ತು, ಅದಕ್ಕೆ ಎದ್ದು ಬಂದ್ಬಿಟ್ಟು. ನಿನ್ ಕಷ್ಟ ನಂಗೆ ಅರ್ಥ ಆಯ್ತದೆ ಕಂಬುಡು. ಏನ ತಿಂತ್ಯಾ? ನಾನು ಬತ್ತ ಸ್ನ್ಯಾಕ್ಸ್ ತಗೊಂಬಂದಿದ್ದಿ, ಅದೆಲ್ಲ ಬಿದ್ದೋಯ್ತು. ಈಗ ನನಗೆ ಸಾನೇ ಬೇಜಾರಾಯ್ತು. ಅದೇ ಒಂದು ಕುಣ್ತಾಕು. ನಾನು ನಿನ್ ಮುಂದೆ ಕುಂಟ ಹಾಕ್ಬೇಕಾ? ಆಗಕ್ಕಿಲ್ಲ ಆಗಕ್ಕಿಲ್ಲ. ಹೋಗು ರುಕ್ಕು. ನಾವು ಚಿಕ್ಕವರಾಗಿದ್ದಾಗ ಎಷ್ಟು ಪಸಂದ ಕುಂಟ ಆಗ್ತಿದ್ದ, ನಾನು ಅದನ್ನ ನೋಡ್ಬಿಟ್ಟು ಸಾನೇ ಖುಷಿ ಪಡ್ತಾ ಇದ್ದಿ. ಈಗ ನೋಡಿದ್ರೆ ಆಗಲ್ಲ ಅಂದಯ. ನಟರಾಜ ನಾವಿಬ್ರು ಹೋಗ ಚಿಕ್ಕ ಕೂಸುಗಳಾಗಿದ್ವಿ, ಅದಕ್ಕೆ ನಿನ್ ಮುಂದೆ ಕುಂಟ ಆಗ್ತಿದ್ದಿ. ಆದ್ರೆ ಈಗ ನಿನ್ ಮುಂದೆ ಕುಂಟ ಆಗಕ್ಕಾಗಕ್ಕಿಲ್ಲ. ನಂಗೆ ಸಾನೆ ನಾಚಿಕೆ ಆಯ್ತದೆ. ನನ್ನ ಮುಂದೆ ನಾಚ್ಕನಾ? ಆಯ್ತು ಬಿಡು, ನೀ ಕುಂಟ ಹಾಕ್ನಿಲ್ಲ ಅಂದ್ರೆ ನಂಗೆ ಸಾನೇ ಬೇಜಾರಾಯ್ತದ. ನಾವು ಆಯ್ತೀನಿ. ಬೇಡ ಬೇಡ, ನಿಂಗೆ ಮನ್ಸು ನೋಯ್ಸಕ್ ನಂಗೆ ಇಷ್ಟ ಇಲ್ಲ. ನಾನು ಕುಂಟ ಹಾಕ್ತೀನಿ. ಮತ್ತೆ ಕುಂಟ ಹಾಕು. ನೀ ಹಾಡಾಕು. ಇರು ಹಾಕ್ತೀನಿ. ಏಯ್ ಪಾರು, ಪಾರು ಹ್ಯಾಂಗ್ ಮಾಡ್ತಾ ಇದೆ? ನಟರಾಜ ನೀ ಹೇಳ್ದೆಲ್ಲ ಕುಂಟ ಹಾಕು ಅಂತ ಕುಂಟ ಹಾಕ್ತಾ ಇದ್ದಿ. ಯಾಕಂದ್ರೆ ಬುಟ್ಟ ಅಂದ್ರೆ ಪಂಚಲಿಂಗೇಶ್ವರ ಬಸ್ ಹತ್ಕೊಂಡ್ ಪಾಂಡಪುರಕ್ಕೆ ಹೋಗ್ಬಿಡ್ಬೇಕು. ನಾನು ನಟರಾಜನೂ ಅಲ್ಲ, ಉದಯರಂಗನೂ ಅಲ್ಲ, ನಿಮ್ ಭಾವ ಶ್ರೀರಾಮಚಂದ್ರ ಗೌಡ. ಬಾವು ನೀವ್ ಯಾವಾಗ ಬಂದ್ರಿ? ನೀನು ಕುಂಟ ಆಗ್ತಿದ್ದಲ್ಲವಾ, ಆಗ್ಲೇ ಬಂದಿ. ಯಾರ ಯಾನ ಹೇಳಿದ್ರು ಅಂತ ಕುಂಟ ಆಗ್ತಿಲ್ಲ. ನಿನಗೆ ನಾಚಿಕೆ ಆಗಲ್ವಾ? ಹೋಗಿ ಕೆಮ್ಮೆ ನೋಡ್ಕೋ. ರುಕೋ. ಏನ್ ಬಾವು ಎಲ್ಲಿಗೆ ಹೋಯ್ತಾ ಇದೆ? ನೀವೇ ಹೇಳಿದ್ರಲ್ಲ ಕ್ಯಾಮೆ ನೋಡ್ಕೊ ಹೋಗು ಅಂತ, ಅದಕ್ಕೆ ಹೋಯ್ತಾ ಇದ್ದಿ. ಹೋಗು ರುಕ್ಕು. ಯಾವಾಗ ನೋಡು ನೀನು ಬಾವ ಬಾವ ಅಂತಿದೆ. ನಾನು ನಿನ್ ಬಾವ ಅಲ್ಲ, ನಟರಾಜ. ನಟರಾಜ ನೀನ್ ಮತ್ತೆ ಬಂದ? ನೀನು ಕುಂಟ ಆಗ್ತಿದೆ ಅಲ್ವಾ? ಇಲ್ಲಪ್ಪ, ನಮ್ ಬಾವ ಕುಂಟ ಹಾಕ್ಬೇಡ ಅಂತ ಹೇಳೋರೆ ನಾನು ಹಾಕಕ್ಕಿಲ್ಲ. ಅಂದ್ರೆ ನಿಮ್ ಬಾವನ್ಗೋಸ್ಕರ ನಿನ್ ಫ್ರೆಂಡ್ ಮನಸ್ಸನ್ನ ನೋಯಿಸಿಯಾ? ನೀನೀಗ ಕುಂಟ ಹಾಕ್ಲಿಲ್ಲ ಅಂದ್ರೆ ನಿಮ್ ಬಾವನ ಮೇಲೆ ಆಣೆ. ಅವ್ರೆ ನಮ್ ಬಾವನ ಮೇಲೆ ಆಣೆ ಇಕ್ಬಿಟ್ಟ. ಸರಿ ಕುಂಟ ಹಾಕ್ತೀನಿ. ಮತ್ ಕುಂಟ ಹಾಕು. ಹಾಡಾಕು. ಹಾಕ್ತೀನಿ. ಇದ್ಯಾಕಪ್ಪ ಮಧುರವ್ರಿಗೆ ಫೋನ್ ಮಾಡ್ಬಿಟ್ರು? ಪಾರು, ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತದೆ? ಹೋಗಿ ಕೆಮ್ಮೆ ನೋಡ್ಕೋಗೋ. ಎವಳಿ ಮಧುರವ್ರೆ. ಗೌಡ್ರೆ ನೀವೇನು ಯೋಚನೆ ಮಾಡಬೇಡಿ, ನಾನು ಕೇರಳದಿಂದ ಡಾಕ್ಟರ್ನ ಕರೆಸ್ತಿದ್ದೀನಿ. ಅವ್ರು ಬಂದು ನಿಮಗೆ ಶಾಕ್ ಟ್ರೀಟ್ಮೆಂಟ್ ಕೊಟ್ಟು 15ರಿಂದ 20 ಇಂಜೆಕ್ಷನ್ಸ್ ಕೊಡ್ತಾರೆ. ಆಗ ನಿಮಗೆ ಹಿಡಿದಿರೋ ನಟರಾಜ ದೆವ್ವ ಬಿಟ್ಟು ಹೋಗುತ್ತೆ. ಅವ್ರು ಟ್ರೈನಲ್ಲಿ ಬರ್ತಿದ್ದಾರೆ ಗೌಡ್ರೆ, ಇನ್ನೇನು ಸ್ಟೇಷನ್ ತಲುಪಿರ್ಬೋದು. ಅವ್ರು ಬರ್ತಿದ್ದ ಹಾಗೆ ನಿಮಗೆ ಫೋನ್ ಮಾಡ್ತೀನಿ, ಕೂಡಲೇ ನಮ್ಮ ಮನೆಗೆ ಬಂದ್ಬಿಡಿ. ಓಕೆ ಬಾಯ್. ಹಲೋ ಹೇಳಿ ಗೌಡ್ರೆ. ಅಡ ಉಮ್ಮತ್ತೂರು ಮಿಳ್ಳೆ ಓನ್ ಬಂಗಾರ ಓನ್ ಮಾಡ್ತಾ ಇದೀಯಪ್ಪ. ಏನ್ ಗೌಡ್ರೆ ನಿಮ್ ವಾಯ್ಸ್ ಕೇಳ್ತಾ ಇದ್ರೆ ಏನೋ ಚಮಚಗಿರಿ ಕೆಲಸ ಮಾಡಿಸ್ಕೊಳ್ಳೋ ವಾಸನೆ ಬರ್ತೈತೆ. ಏನ್ ಸಮಾಚಾರ? ಯಾರು ಇಲ್ಲ ಕಡ, ನಿನ್ನ ಪ್ರೀತಿಯಿಂದ ಮಾತಾಡ್ಸ್ಕೊಂಬಿಟ್ಟು ಫೋನ್ ಮಾಡಿದ್ನಪ್ಪ. ಈ ಡವೆಲ್ಲ ಬೇಡ, ವಿಷಯ ಏನು ಅಂತ ನೇರವಾಗಿ ಹೇಳಿ. ಆಯ್ತಪ್ಪ, ನೆಟ್ಟಿಗೆ ಹೇಳ್ತೀನಿ. ನೀನು ನನ್ನ ಹಿರಿ ಮಗ ಅಲ್ವಾ, ಅದಕ್ಕೆ ನಿಂತ ಹೇಳ್ತಾವನಿ. ನೀನು ಅಪ್ಪನ ಆಸೆನ ಈಡೇರಿಸ್ತೇ ತಾನೆ? ಈಡೇರಿಸ್ತೀಯ ಅಂತ ನನಗೆ ಗೊತ್ತು. ನೀನು ಈಗ ನೆಟ್ಟಿಗೆ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು. ಯಾಕೆ? ನಾ ಹೇಳೋದನ್ನ ನೆಟ್ಟಿಗೆ ಕೇಳಿಸ್ಕೊ. ಈಗ ಅಲ್ಲಿಗೆ ಕೇರಳದಿಂದ ಒಂದು ಟ್ರೈನ್ ಬರ್ತಾ ಇದೆ. ಆ ಟ್ರೈನ್ಲಿ ದಯ್ಯ ಬುಡ್ಸೋ ಡಾಕ್ಟರ್ ಬರ್ತಾವನೆ. ಸರಿ ಬಿಡಿ, ಅವ್ರನ್ನ ಸೀದಾ ನಿಮ್ಮ ಮನೆಗೆ ಕರ್ಕೊಂಬಂದ್ಬಿಡ್ತೀನಿ. ಅಡವು ಮತ್ತು ಮಿಳ್ಳೆ, ಅವ್ರನ್ನ ನಮ್ಮಟ್ಟಿಗೆ ಕರ್ಕೊಂಬರ್ಬೇಡ ಕೊಡ. ಮತ್ತಿನ್ನೇನು ಮಾಡಬೇಕು? ಅವ್ರನ್ನ ಎತ್ಬಿಡ್ಲಾ?
ಹಂಗೆಲ್ಲ ಮಾಡಬೇಡ ಕಡ. ಮತ್ತಿನ್ನೇನು ಮಾಡಬೇಕು ಅಂತ ಹೇಳಿ. ಅಯ್ಯೋ ಆತ್ರ ಗುಟ್ಟು ಬೊಡ್ಡೆದ್ನೇ ಅದಕ್ಕೆ ಹೇಳೋದು. ನಾ ಹೇಳದ್ನ ಹೊಸಿ ಸಮಾಧಾನದಿಂದ ಕೇಳಿಸ್ಕ ಅಂತ. ಏನು ಗೌಡ್ರೆ ಯಾಕೋ ಮರ್ಯಾದೆ ಕಡಿಮೆ ಆಗ್ತಾ ಇದೆ. ಮಾಡಿದ ಕೆಲ್ಸಕ್ಕೆ ಕರೆಕ್ಟಾಗಿ ಸಂಬಳ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ಮರ್ಯಾದೆ ಸಿಗದೆ ಇರೋ ಜಾಗದಲ್ಲಿ ರಾಜು ಯಾವತ್ತೂ ಇರಲ್ಲ. ಈ ಕೆಲಸಕ್ಕೆ ಬೇರೆ ಯಾರನ್ನಾದ್ರೂ ನೋಡ್ಕೊಳ್ಳಿ. ನಿನಗೆ ಮರ್ಯಾದೆ ಕೊಡ್ತೀನಿ ನೋಡು ಬಂಗಾರ. ಹಂಗೆ ಬನ್ನಿ ದಾರಿಗೆ. ತೊಂದರೆ ಇಲ್ಲ ನೋಡು. ಮತ್ತೊರ್ಮಿಲ್ಲ ಆ ದಯ್ಯ ಬುಡ್ಸೋ ಡಾಕ್ಟ್ರನ್ನ ಹೆಂಗಾದ್ರೂ ಮಾಡಿ ವಾಪಸ್ ಅದೇ ಟ್ರೈನಲ್ಲಿ ಕಳಿಸ್ಬಿಟ್ಟ. ಹಾಂ, ಅವತ್ತು ಜಾನಣ್ಣ ಹೇಳಿದ್ದು ಇದೇ ಕೆಲಸ, ಇವತ್ತು ಗೌಡ್ರು ಹೇಳ್ತಿರೋದು ಇದೇ ಕೆಲಸ. ನನಗೇನು ಏನಾದರೂ ಮಾಡ್ಕೊಳ್ಳಿ, ಒಟ್ಟಿನಲ್ಲಿ 2 ಕಡೆಯಿಂದ ದುಡ್ಡು ಬಂದ್ರೆ ಸಾಕು. ಹಲೋ ಹಲೋ ಸತ್ತೋಗ್ಬಿಟ್ನ ಹೆಂಗಪ್ಪ? ಕೇಳಿಸ್ತಾಯ್ತು ಹೇಳಿ ಗೌಡ್ರೆ. ಅಲ್ಲ, ಆ ಕೇರಳ ಡಾಕ್ಟ್ರ್ ನಾನೇ ವಾಪಸ್ ಕಳಿಸ್ಬೇಕು? ನೀವೇನೋ ಅವ್ರ ಹತ್ರ ಸಾಲ ಮಾಡಿದ್ದೀರಾ? ಏಯ್ ನಾ ಯಾಕೆ ಕೂಡ ಅಂತ ಸಾಲ ಮಾಡಲಿ? ನಾ ಹೇಳೋ ಕೆಲಸನ ಬಾಯಿ ಮುಚ್ಕೊಂಡು ಮಾಡೋ ಅಷ್ಟೇ. ಗೌಡ್ರೆ ಮರ್ಯಾದೆ. ಆಯ್ತು ಬಂಗಾರ, ಈ ಥರ ಪ್ರಶ್ನೆಗಳನ್ನ ಕೇಳೋದು ಬಿಟ್ಬಿಟ್ಟು ನಾ ಹೇಳೋ ಕೆಲಸ ಮಾಡ್ಬೇಕಲ್ವಾ? ಗೌಡ್ರೆ ನೀವು ಹೇಳಿದ ಕೆಲಸ ಸುಮ್ಮನೆ ಮಾಡೋಕ್ಕಾಯ್ತದ? ಆಯ್ತಪ್ಪ, ನೀನು ಈ ಕೆಲಸ ಮಾಡಿದ್ರೆ ನಿನಗೆ ನಾನು ಕೊಡಬೇಕಾಗಿರೋ ಸಂಬಳನೆಲ್ಲ ಚುಪ್ತ ಮಾಡಕ್ಕೆ ಕೊಡ್ತೀನಿ. ನಾನು ನಿಮ್ಗೆ ಹೇಳದೇ ಇದ್ರು ನೀನು ನನಗೆ ಸಂಬಳ ಕೊಡಲೇಬೇಕು. ಆ ವಿಷಯ ಬಿಟ್ಟು ಬೇರೆ ಏನಾದರೂ ಮಾತಾಡಿ. ಆಯಿತು ಕಡೆ 9 ಮಿಳ್ಳೆ ಸಂಬಳದ ಜೊತೆಗೆ ನಿನಗೆ ಒಂದು 100ರಿಂದ 150 ರೂಪಾಯಿ ಬೋನಸ್ ಕೊಡ್ತೀನಿ. ಹಾಂ, ಅದು ಆಟೋ ಚಾರ್ಜ್ ಸರಿ ಹೋಗಲ್ಲ ಗೌಡ್ರೆ. ನನಗೇನೋ ಈ ವ್ಯವಹಾರ ಸರಿ ಹೋಗಲ್ಲ ಅನಿಸ್ತಾ ಇದೆ. ಈ ಕೆಲ್ಸಕ್ಕೆ ನೀವು ಬೇರೆ ಯಾರನ್ನ ನೋಡ್ಕೊಳ್ಳಿ. 9 ಮಿಳ್ಳೆ ನೋಡಪ್ಪ, ಚೌಕಾಸಿ ಮಾಡೋದೇ ಬೇಡ. ಒಂದು 5,000 ರೂಪಾಯಿ ಕೊಡ್ತೀನಿ, ಕೆಲಸ ಮಾಡಿ ಮುಗಿಸ್ಬಿಡು. 10,000 ರೂಪಾಯಿ ಇದ್ರೆ ಮಾತಾಡಿ, ಇಲ್ಲಾಂದ್ರೆ ಫೋನ್ ಇಡಿ. ಆಯಿತು ಕಡ, ಕೊಡ್ತೀನಿ, ಹಾಳಾಗೋಗು. ಆಯಿತು, ನಿಮ್ಮ ಕೆಲಸ ಆಯಿತು ಅಂತ ತಿಳ್ಕೊಳ್ಳಿ. ವೆರಿ ಗುಡ್. ಯಾರು ಇಲ್ಲ. ನಾನು ಅನ್ಕೊಂಡಿದ್ದು ನಿಜ ಆಯಿತು. ಈ ಗೌಡ್ರು ನಾನು ಹಾಕಿದ ಬೌಂಡ್ರಲ್ಲೇ ನನ್ನ ಆಪೋಸಿಟ್ ಆಗಿ ಟೀಮ್ ಕಟ್ಟಿ ಆಟ ಆಡ್ತಾ ಇದ್ದಾರೆ. ಆಡಿ ಆಡಿ ಎಷ್ಟು ದಿನ ಆಡ್ತೀರಾ ನಾನು ನೋಡ್ತೀನಿ. ಗಮನಿಸು ನೂರು ಬಾರಿ ಕರೆಯುವೆ. ಪರವರೇ ಏನು ಮಾಡ್ತಿದ್ದೀರಾ? ಬಾ ಬಾ ನಟರಾಜ. ಸಾರಿ ಜಾನಿ ಅವರೇ. ಪರವರೇ ಅದು ಸೌರಿ ಅಲ್ಲ, ಸಾರಿ. ಹೇಳಿದ್ರಿ ಜಾಡ. ನಟರಾಜ ಈಗ ನಿಮ್ಮ ಮೈ ಮ್ಯಾಗ ಬರೋದಿಲ್ಲ ಅಲ್ವಾ? ಅವ್ನು ಯಾನಿದ್ರು ನಮ್ಮ ಬಾವನ ಮೈ ಮ್ಯಾಕೆ ಬರೋದು. ಪರವರೇ ಗೌಡ್ರು ನಾಟಕ ಮಾಡ್ತಿದ್ದಾರೆ, ಅವ್ರ ಮಾತನ್ನೆಲ್ಲ ನಂಬೇಡಿ. ಅವ್ರ ಮೈ ಮೇಲೆ ಯಾವ ನಟರಾಜನು ಬರಲ್ಲ, ಯಾವ ಹಾವರಾಜನು ಬರಲ್ಲ. ಜಾನಿ ಅವ್ರೆ, ನಟರಾಜ ನಿಮ್ಮ ಮೈ ಮ್ಯಾಗ ಬರೋದು ಬಿಟ್ಬಿಟ್ಟ ಅಂತ ಯಾನೋ ಮಾತಾಡ್ಬೇಡಿ. ನಮ್ಮ ಬಾವ ಯಾಕೆ ನಂತವ ಹಂಗೆಲ್ಲ ನಾಟಕ ಆಡ್ಬೇಕು? ಪಾರೋರೆ, ನನ್ನ ಮೈ ಮೇಲೆ ನಟರಾಜ ಬರಲ್ಲ ಅಂತ ನಿಮ್ಗೆ ಯಾರು ಹೇಳಿದ್ದು? ನಾನು ಈಗ ಕರೆದ್ರು ನಟರಾಜ ಬರ್ತಾನೆ. ಹಂಗಂದಿರಿಯ? ಒಂದ್ ಕಿತ ಕರೀರಿ. ಕರಿತೀನಿ. ಕರೀರಿ ಜಾನಿ ಅವ್ರೆ, ನಾನು ತವಸ್ಯಾನೆ ಮಾತಾಡ್ಬೇಕು. ನಟರಾಜ, ನಿನ್ನ ಬೆಸ್ಟ್ ಫ್ರೆಂಡು ನಿನ್ ಜೊತೆ ತುಂಬಾ ಮಾತಾಡ್ಬೇಕಂತೆ. ಎಲ್ಲಿದೀಯಾ? ಬೇಗ ಬಾ. ರುಕ್ಕು ಬಂದಿ ಬಾವು. ಹೋಗು ರುಕ್ಕು. ಯಾವಾಗ ನೋಡಿದ್ರು ನೀನು ಬಾವ ಬಾವ ಅಂತಿದೆ. ನಾನು ನಿನ್ ಬಾವ ಅಲ್ಲ, ನಟರಾಜ. ನಟರಾಜ ನೀನ್ ಪುನಃ ಬಂದ? ನೀನ್ ನೋಡ್ದೆ ಇರಕ್ ಆಗ್ಲಿಲ್ಲ, ಅದಕ್ಕೆ ಬಂದ್ಬಿಟ್ಟಿ. ಏಯ್ ಪೊಟ್ಟಾಪಟ್ಟಿ ಚಡ್ಡಿ ಬನೇನ್, ನಿಜವಾದ ನಟರಾಜ ನೀನಲ್ಲ ಕಣೋ, ನಾನು. ನೀನೇ ನಟರಾಜ ಅಂತ ಹೇಳ್ಕೊಂಡು ನನ್ನ ಫ್ರೆಂಡ್ ಯಾಕೋ ಮೋಸ ಮಾಡ್ತಿದ್ಯಾ? ರುಕು, ಇವನು ಸುಳ್ಳು ಹೇಳ್ತಿದ್ದಾನೆ, ಅವನ್ ಮಾತು ನಂಬೇಡ. ಹಳೆ ಕಬ್ಬಣ ತಗ್ಗೋಗಿರೋ ತಗುಡು ನಾಲಾಯಕ್. ನೀನು ನಟರಾಜ ಅಲ್ಲ, ನಾನು ನಟರಾಜ. ನೀನು ಮೋಸ ಮಾಡ್ತಾ ಇದ್ದೆ. ಯಾನಪ್ಪ ಇದು? ಇಬ್ರಿಬ್ರು ನಟರಾಜ ಬಂದ್ಬಿಟ್ಟಿದ್ದಾರೆ. ರುಕು, ಇವನು ಮೋಸ ಮಾಡ್ತಿದ್ದಾನೆ, ಅವನ್ನ ನಂಬೇಡ, ನನ್ನ ಹತ್ರ ಬಾ. ಮೋಸ ಮಾಡ್ತಾ ಇರವ ನಾನಲ್ಲ, ನೀನು. ಲೇ ಪಟ್ಟಾಪಟ್ಟಿ ಚಡ್ಡಿ ಬನೇನ್, ನೀನಲ್ಲ ಕಣೋ ನಿಜವಾದ ನಟರಾಜ, ನಾನು. ಏಯ್, ಇವತ್ತು ನಿನ್ನ ಚಡ್ಡಿ ಉದುರೋಗ್ಬೇಕು, ಹೊಡಿತೀನಿ. ನೀನು ಚಡ್ಡಿ ಉದುರಿಸಿದ್ರೆ ನಾನು ನಿನ್ನ ಪ್ಯಾಂಟ್ ಶರ್ಟ್ ಉದುರಿಸ್ಬಿಡ್ತೀನಿ. ಇವರಿಬ್ರಲ್ಲಿ ಯಾರು ನಿಜವಾದ ನಟರಾಜ ಅಂತ ಕನ್ಫ್ಯೂಸ್ ಆಯ್ತಾ ಇದ್ದಲ್ಲಪ್ಪ. ಪರೋರೇ, ಅದು ಕನ್ಫ್ಯೂಸ್ ಅಲ್ಲ, ಕನ್ಫ್ಯೂಸ್. ಡೋಂಗಿ ನಟರಾಜ, ಈಗಲಾದ್ರೂ ಗೊತ್ತಾಯ್ತಾ ದಿಟ್ಟವಾದ ನಟರಾಜ ಯಾರ, ನಾಟಕ ಮಾಡ್ತಾರ ನಟರಾಜ ಯಾರ ಅಂತ? ಸುಮ್ಮನೆ ಬಿಡ.
ನಾನು ಯಾರಂತ ಗೊತ್ತಾಗ್ಲಿಲ್ವಾ? ನಾನು ನಿನ್ನ ಬಾಲ್ಯದ ಬೆಸ್ಟ್ ಫ್ರೆಂಡ್ ನಟರಾಜ. ಯಾಕ್ರು ಹಂಗೆ ನೋಡ್ತಾ ಇದೆಯಾ? ನಂಬಿಕೆ ಬರ್ತಾ ಇಲ್ವಾ? ಅದೇ ನಾನು ನೀನು ಚಿಕ್ಕವರಾಗಿದ್ದಾಗ ಜೋಕಾಲಿ ಆಟ ಆಡಿದ್ದು, ಪೈಲ್ವನ್ ತೋಟದಲ್ಲಿ ಸೀಬಣ್ಣು ಕತ್ತಿಂದಿದ್ದು, ನಾ ಮರದ ಮೇಲಿಂದ ಬಿದ್ದಾಗ ನೀನು ನನ್ನ ನೋಡಿ ನಕ್ಕಿದ್ದು, ಇದು ಯಾವ್ದು ನೆನಪಿಲ್ವಾ? ಗೌಡ್ರೆ ಇವನೇ ನಿಜವಾದ ನಟರಾಜ ರೀ. ನಮ್ಮ ಕನ್ನಡ ಮಿಸ್ಟ್ರು ನೀನು ಹೊಡೆದ್ರು ಅಂತ ಸ್ಕೂಲ್ ಬಿಟ್ಟ ಮೇಲೆ ನಾನು ಅವ್ರು ಕಲ್ ತಗೊಂಡು ಹೊಡೆದಿದ್ದು ಯಾವ್ದು ನೆನಪಿಲ್ವಾ ನಿಂಗೆ? ನಟರಾಜನೇ. ನಟರಾಜ ನೀನು ಇನ್ನೂ ಬದುಕಿದೆಯಲ್ಲ? ಯಾಕ್ರೂ ಹಿಂಗೆ ಕೇಳ್ತಾ ಇದೆಯಾ? ಬೇಜಾರು ಮಾಡ್ಕೊಂಬೇಡ. ನೀನು ನನ್ನ ಕಣ್ಮುಂದೆನೆ ನೀರಲ್ಲಿ ಕೊಚ್ಕೊಂಡು ಹೊಂಟೋದಿಯಲ್ಲ, ಅದಕ್ಕೆ ಹಂಗೆ ಹೇಳ್ದಿ. ಅವತ್ತು ನೀರಲ್ಲಿ ಬಿದ್ದು ಕೊಚ್ಕೊಂಡು ಹೋಗ್ತಾ ಇದ್ನಾ, ಆಗ ದೊಡ್ಡ ಮರ ಸಿಕ್ತು. ಆ ಮರ ಹಿಡ್ಕೊಂಡು ದಡಕ್ಕೆ ಬಂದಿದ್ದು ಮಾತ್ರ ನೆನಪು. ಆಮೇಲೆ ಏನಾಯ್ತು ಅಂತ ಒಂದೂ ನೆನಪಿಲ್ಲ. ಒಂದಿನ ಇದಕ್ಕಿದ್ದಂಗೆ ಜ್ಞಾನ ಬಂತು. ಕಣ್ಬಿಟ್ಟು ನೋಡಿದ್ರೆ ಕಾಡು ಜನ ಮಧ್ಯೆ ಇದ್ದೀನಿ. ಆಮೇಲೆ ಗೊತ್ತಾಗಿದ್ದು ಅವರೇ ನನ್ನ ಕಾಪಾಡಿದ ಅಂತ. ವಾಪಸ್ ಊರಿಗೋಗಿ ನಿನ್ನ ಬಗ್ಗೆ ವಿಚಾರಿಸ್ದೆ. ಆಮೇಲೆ ಗೊತ್ತಾಯ್ತು ನೀ ಇಲ್ಲಿದೆ ಅಂತ, ಅದಕ್ಕೆ ಹುಡ್ಕೊಂಬಂದೆ. ನಟರಾಜ ನೀನ್ ಬಂದಿದ್ದು ಒಳ್ಳೇದಾಯ್ತು ಕಂಬಿಡು. ನಾನು ಯಾವಾಗೂ ನಿನ್ನೆ ಗೆಪ್ತಿ ಮಾಡ್ಕೊತಾ ಇದ್ದಿ. ಹಂಗಾದ್ರೆ ಇವರಿಬ್ರು ಯಾರ? ಹಂಗಾದ್ರೆ ನೀವಿಬ್ರು ನಟರಾಜ ಅಂತ ನಾಟಕ ಆಡಿದ್ರಾ? ಪಾರೋರೆ ಈ ರೀತಿ ಎಲ್ಲ ಮಾತಾಡ್ಬೇಡಿ ಪ್ಲೀಸ್. ನಿಮ್ಮ ಬಾಲ್ಯದ ಗೆಳೆಯ ನಟರಾಜನ ನೆನೆಸ್ಕೊಂಡು ನೀವು ಪಡ್ತಿದ್ದ ಸಂಕಟನ ನನ್ನ ಕೈಲಿ ನೋಡೋಕ್ಕಾಗಲಿಲ್ಲ. ನೀವು ಖುಷಿಯಾಗಿರ್ಬೇಕು ಅಂತ ನಾನು ಈ ರೀತಿ ನಾಟಕ ಮಾಡಿದೆ. ಎಂತ ಅಭಿನಯ ಬಾಬು, ನೀವ್ಯಾಕೆ ನಾಟಕ ಮಾಡಿದ್ರಿ? ಬಾರು, ಅಣ್ಣಯ್ಯಪ್ಪನವ್ರು ಮಾಡ್ತಾರ ನಾಟಕ ನಿನಗೆ ಗೊತ್ತಾಗ್ಲಿ ಅಂತ ನಾನು ನಾಟಕ ಮಾಡ್ಬಿಟ್ಟಿ. ನಟರಾಜ ಇದೆಲ್ಲ ನಿನ್ ತಲೆಗೆ ಹಾಕೊಂಬೇಡ. ನಿನ್ಗೆ ಇಷ್ಟವಾದ ಅಡ್ಗೆ ಮಾಡಿವ್ನಿ, ಬಾ ಉಂಡುವಂತೆ. ಬಾ ಬಾ. ನೋಡಿ ಗೌಡ್ರೆ, ಬಾಳೆಹಣ್ಣು ಸಿಪ್ಪೆನ ನಾವು ಬಿಡಿಸಿದ್ರೆ ಹಣ್ಣನ್ನ ಕೋತಿ ಕಿತ್ಕೊಂಡು ಹೊರಟಾಯ್ತು. ಬನ್ನಿ ಇದೇ ನೋವಲ್ಲಿ 2 ಪೆಗ್ ಹಾಕೋಣ. ಆಯ್ತು ಅಣ್ಣಯ್ಯಪ್ಪನವ್ರೆ, ಈ ಅಣ್ಣ ನಂದು, ದುಡ್ಡು ನಿಮ್ಮದು.